ತಗೊಳ್ಳಿ. ಅವ್ರ ಹಿಂದೆ ಒಬ್ಬ ಹೆಣ್ಮಗಳಿದ್ದಾಳೆ. ಅವಳು ತಾಯಿಯಾಗೋ, ಅಕ್ಕ ಆಗೋ, ತಂಗಿಯಾಗೋ, ಹೆಂಡತಿಯಾಗೋ, ಯಾವುದೋ ಒಂದು ರೂಪದಲ್ಲಿ ಅವಳ ಪಾತ್ರವನ್ನ ನಿರ್ವಹಿಸಿ ಆ ವ್ಯಕ್ತಿ ಬಹಳ ತುತ್ತ ತುದಿಯಲ್ಲಿ ಕೊಂಡೊಯ್ಯುವಲ್ಲಿ ಅವಳ ಪಾತ್ರ ಬಹಳ ದೊಡ್ಡದಿರುತ್ತೆ. ಇದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ಇವತ್ತು ವಾಸ್ತವತೆಯನ್ನ ನೋಡಿದ್ರ ಸಾಧನೆಯ ಶಿಖರಕ್ಕೆ ಹತ್ತಿರುವಂತ ಪ್ರತಿಯೊಂದು ಮಹಿಳೆಯ ಹಿಂದೂ ಸಮೇತ ಒಬ್ಬ ಪುರುಷ ಇದ್ದಾನೆ. ಆ ಪುರುಷ ಯಾರಾಗಿರ್ಬೋದು, ಆ ಹೆಸರು ತಂದೆ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಗ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು. ಹಾಗಾಗಿ ನನ್ನ ಈ ಹಿಂದಿನ ಸಾಧನೆ ಏನಿದೆ ಅದರ ಸಾಧನೆಯ ಬೆನ್ನೆಲುಬು ಯಾರು ಅಂದ್ರೆ ನಮ್ಮ ಬಸವರಾಜ್ ಹೂಗಾರರು. ಸೊ ಅವರಿಗೂ ನಾನು ಶರಣಾರ್ಥಿಯನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ತಮ್ಮೆಲ್ಲರಿಗೂ ಸಮೇತ, ಜೊತೆಗೆ ನಮ್ಮ ಗೀತಾ ಮೇಡಮ್ ಯಜಮಾನಿದ್ದಾರೆ, ಅವರಿಗೂ ಕೂಡ ಶರಣಾರ್ಥಿ. ಜೊತೆಗೆ ತಮ್ಮೆಲ್ಲರಿಗೂ ಸಮೇತ ಬೀದರ್ ನೆಲದಿಂದ ಶರಣಾರ್ಥಿಯನ್ನ ಸಲ್ಲಿಸ್ತಾ ಇದ್ದೀನಿ. ಓಕೆ, ಸೊ ಯಾರೆಲ್ಲ ನನಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಹಿಂಗ್ ಕೈ ಮಾಡ್ರಿ. ಫಸ್ಟ್ ಟೈಮ್ 5,000 ವರ್ಷ ಹಿಂದೆ ಬಂದಿದ್ದೆ ನಾನು. ನೆನ್ಪೋಗಿದೆ ಅಷ್ಟೇ, ಬಂದಿದ್ದೆಲ್ಲ ಕಾನ್ಫಿಡೆನ್ಸ್ ಇದೆನಾ? ಸೊ ಬಾಬಾನ್ ಮಕ್ಕಳಿಗೆ ಗೊತ್ತಿದೆ, 5,000 ವರ್ಷದಿಂದ ಹಿಂಗೆ ಬಂದಿನಿ, ಇದೇ ಪ್ರೀತಿ ಕುಂತೀನಿ, ನೀವು ಅಲ್ಲೇ ಇದ್ರಿ, ನಾನು ಇಲ್ಲೇ ಇದ್ದೆ, ನಾನು ನಿಮ್ ಜೊತೆಗೆ ಮಾತಾಡಿನಿ, ಮತ್ತೆ ಈಗ ವಾಪಸ್ ಹೋಗುವಾಗ ನೀವು ನನಗೆ ಮಾತಾಡ್ರಿ, ಹೋಗುವಾಗ ನೋಡೋಣ. ಓಕೆನಾ? ಸೊ ಇಲ್ಲಿ ಏನಿದೆ ಅಂದ್ರೆ ಒಂದು ಚಕ್ರ ತಿರುಗ್ತಾ ಇದೆ. ಆ ಚಕ್ರದ ಅಡಿಯಲ್ಲಿ ಪಾತ್ರಗಳು ಏನಾಗುತ್ತೆ ಅಂದ್ರೆ ಪರಿವರ್ತನೆ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಬಂದಿದ್ದ ಮತ್ತೆ ಬಂದೀನಿ, ಮತ್ತೆ ಬರ್ತೀನಿ 100%. ಅದ್ರಲ್ಲೇನು ಡೌಟ್ ಇಲ್ಲ. ಯಾಕಂದ್ರೆ ಚಕ್ರದ ರೂಟ್ ತಂತಾನೆ ಆಗುತ್ತೆ. ಗಡಿಯಾರ ಎಷ್ಟು ಸುತ್ತರೂ 24 ತಾಸಿನ ನಂತರ ಮತ್ತೆ 12ಕ್ಕೆ ಬಂದೇ ಬರುತ್ತೆ. ಸೊ ಸೇಮ್ ಅದೇ ರೀತಿ ನಮ್ಮ ಜೀವನನೂ ಸಮೇತ. ಸೊ ಇವತ್ತು ಒಂದಿಷ್ಟು ವಿಚಾರಗಳಲ್ಲಿ ನಾನು ನನ್ನ ಮೊದಲಿಗೆ ಒಂದಿಷ್ಟು ವೈಯಕ್ತಿಕ ವಿಚಾರಗಳನ್ನ ನಿಮ್ಗೆ ಹೇಳ್ಬೇಕು ಅಂತ ಹೇಳಿ ಅನ್ಕೊಂಡಿ. ನಾನು ಯಾಕೆ ವೈಯಕ್ತಿಕ ವಿಚಾರ ಮೊದಲು ನಿಮ್ಮ ಎದುರಿಗೆ ಬಿಚ್ಚಿಡುವ ಪ್ರಯತ್ನ ಮಾಡಬೇಕು ಅಂತೀನಿ ಅಂದ್ರೆ, ಸಾಕಷ್ಟು ಸಲ ನಾವು ಸ್ಪೆಷಲಿ ಹೆಣ್ಮಕ್ಳ ಮೈಂಡ್ ಸೆಟ್ ಹೆಂಗಂದ್ರೆ, ಒಂದ್ಸಲ ಮದ್ವೆ ಆದ್ರೆ ಮುಗೀತು ಅಂತ ತಿಳ್ಕೊಂಡಿವಿ ನಾವು, ಚಾಪ್ಟರ್ ಕ್ಲೋಸ್. ಹಿಂಗೆ ಮೈಂಡ್ ಸೆಟ್ ನಮ್ದು. 3 ಗಂಟೆ ಬಿದ್ದು ಅಂದ್ರೆ ಏನು ಇಲ್ಲ, ಈ ಗಂಡ ಮನೆ ಮಕ್ಕಳು ಸಂಸಾರ ಹೊಡೆದಾಟ ಕಾದಾಟ ಇದೇ ಇರೋದು ಲೈಫ್ ಟೈಮ್. ಹಾಗಾಗಿ ನಮ್ಮ ಮೈಂಡ್ ಸೆಟ್ ಅಲ್ಲಿ ನಾವ್ ಏನ್ ತಗೊಂಡಿವಿ ಹೆಣ್ಮಕ್ಳು ಅಂದ್ರೆ, ಮದ್ವೆ ಆದ್ಮೇಲೆ ಏನೂ ಆಗೋದಿಲ್ಲ ಅಂತ. ನಾನ್ ನಿಮ್ಗೆ ರಿಯಲ್ ಆಗಿ ಹೇಳ್ತೀನಿ, ಮದ್ವೆ ಆದ್ಮೇಲೆ ಎಲ್ಲ ಆಗಿದ್ದು ನಂದು. ಅದಕ್ಕಿಂತ ಮುಂಚೆ ಏನೇನು ಮಾಡ್ಲಿಲ್ಲ. ನಾನು ಓನ್ಲಿ ಸ್ಟೂಡೆಂಟ್ ಇದ್ದ, ಓದ್ತಿದ್ದ, ಬರೀತಿದ್ದ, ಏನೋ. ಆದ್ರೆ ಅದರ ನಂತರ ನನಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ಇತ್ತು ನೋಡ್ರಿ, ಅದು ಸಿಗೋದಕ್ಕೆ ಶುರು ಆಯ್ತು. ಹಂತವಾಗಿ ನಾನು ಅದನ್ನ ಮಾಡೋದಕ್ಕೆ ಶುರು ಮಾಡಿದೆ. ಇದು ಒಂದು. ಹಾಗಾಗಿ ಇವತ್ತು ನಾನು ಎದುರಿರುವಂತ ಎಲ್ಲರಿಗೂ ಹೇಳೋದು ಏನು ಅಂದ್ರೆ, ಮದುವೆ ನಮ್ಮ ಜೀವನದ ಪೂರ್ಣ ವಿರಾಮ ಅಲ್ಲ, ಫುಲ್ ಸ್ಟಾಪ್ ಅಲ್ಲ, ಅದು ಅರ್ಧ ವಿರಾಮ. ಅದರ ನಂತರ ಲೈಫ್ ಇದೆ. ಹಾಗಾಗಿ ನಮ್ಮ ಕಡೆಗೆ ಹೇಳ್ತಾರ, ಮನಿ ಗೆದ್ದು ಮಾರ್ ಗೆಲ್ಲು. ಮನಿ ಅಂದ್ರೆ ಸಂಸಾರ, ಮನಿ, ನನ್ನ ಕುಟುಂಬ, ಅದು ಮೊದಲು ನೋಡೋಣ. ಆನಂತರ ಮಾರ್ ಅಂದ್ರೆ ಹೊರಗಿನ ಪ್ರಪಂಚವನ್ನ ನಾವು ನೋಡ್ಬೋದು. ಹಾಗಾಗಿ ನಾವು ಬಹಳ ಸಲ ಏನ್ ಅನಿಸ್ತದ ಅಂದ್ರೆ, ಹಿಂಗೆ ಬೆಹೆಂಜಿ ಅವ್ರ ತರ ಅಕ್ಕೋರ್ ತರ ನೋಡಿದ್ರೆ ನಮ್ದೇನ್ ಜೀವನ, ಇದೇನ್ ಕಟ್ಕೊಂಡ್ ಬಂದೆವು, ಇವ್ರದೇ ಆಯ್ತು, ಇವ್ರದೇ ಸಂಭಾಳಿಸೋದು, ಇದೆಲ್ಲ ತಿಳ್ಕೊತೀವಿ. ಅವ್ರ ಲೈಫ್ ಅಂದ್ರೆ ಬಹಳ ಗ್ರೇಟ್ ಇದೆ, ನಮ್ದೇನು ಇಲ್ಲ. ಹಾಗೇನಿಲ್ಲ. ಅವ್ರ ಪಾತ್ರವನ್ನ ಮಾಡ್ತಾ ಇದ್ದಾರೆ. ನಾನು ಸಮೇತ ನನ್ನ ಪಾತ್ರವನ್ನ ಸರಿಯಾಗಿ ನಿಭಾಯಿಸುವಂತ ಅವಕಾಶ ಪರಮೇಶ್ವರ ಈ ಸಂಗಮ ಯುಗದಲ್ಲಿ ಕೊಟ್ಟ. ನಂದು ಪಾತ್ರ ಇದೆ, ನಾನು ಯಾಕೆ ಬಿಡಬೇಕು, ನಾನು ಮಾಡ್ಬೋದು. ಹಾಗಾಗಿ ಇಂಥದ್ದೊಂದು ಸಣ್ಣ ನಿರ್ಧಾರ ನನ್ನ ಜೀವನದಲ್ಲಿ ಬಹಳ ಪರಿವರ್ತನೆ ತಂತು. ನಾನು ಬಾಲ್ಯದಲ್ಲಿದ್ದಾಗ, ಬಹುಶಃ ನನ್ನ ವಯಸ್ಸಿನವರಿಗೆ ಎಲ್ಲರಿಗೂ ಗೊತ್ತು, ನಾವು ಕನ್ನಡ ಓದುವಾಗ ಒಂದು ಪಾಠ ಇತ್ತು, ಕೋಳೂರು ಕೊಡಗೂಸು ಅಂತ. ಯಾರ್ಯಾರು ಓದಿರಿ? ನಮ್ದು 40+ ಯಾರ್ಯಾರಿದ್ರಿ ಅವರೆಲ್ಲರಿಗೂ ಇದು ಪಾಠ ಇತ್ತು 4ನೇ ಕ್ಲಾಸ್ನ. ಸೊ ಆ ಕೋಳೂರು ಕೊಡಗೂಸು ಒಂದು ಪಾಠ ನನ್ನ ಲೈಫ್ ನಲ್ಲಿ ಹೊಸ ಪರಿವರ್ತನೆ ತಗೊಂಡ್ ಬಂದಿದ್ದ ಅವತ್ತಿನ ದಿನ. ಆ ಕೋಳೂರು ಕೊಡಗೂಸು ಪಾಠ ಕೇಳ್ತಾ ಏನಾಯ್ತಂದ್ರು, ಕೊನೆಗೆ ಅದು ಲಿಂಗ ಸೀಳುತ್ತೆ, ಆ ಒಳಗ್ ಮಗು ಹೋಗುತ್ತೆ, ಅವ್ರ ತಂದೆ ಅದಕ್ಕೆ ಎಳಿತನ, ಕೂದ್ಲಷ್ಟೇ ಹೊರ ಉಳಿತಾವ, ಉಳಿದಿದ್ದೆಲ್ಲ ಶರೀರ ಒಳಗೆ ಹೋಗ್ಬಿಡುತ್ತೆ. ಈ ನಮ್ ಸರ್ ಹೇಳುವಾಗ ಅದು ಸೀನು ನನ್ನ ಎದುರಿಗೆ ನಡೀತಾ ಇತ್ತು ಅಂತ ನನ್ ಫೀಲಿಂಗ್ ಇತ್ತು. ಆ ಟೈಮ್ನ ಅಲ್ಲಿ ಒಂದು ಹುಚ್ಚು ಹಿಡಿದು ಬಿಡುತ್ತೆ ನನಗೆ. ಏನು ಅಂದ್ರೆ, ನಾನು ಏನಾದ್ರೂ ಪರಮಾತ್ಮನಿಗೆ ನೆನಪು ಮಾಡಿದ್ರೆ ಅವನು ನಾನು ಕರ್ಕೊಂಡು ಹೋಗ್ತಾನ ಅಂತ ಹುಚ್ಚಿತ್ತು. ನನ್ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ ಫಸ್ಟ್ ಮತ್ತೆ ಲಾಸ್ಟ್ ಗುರಿ ಏನು ಅಂದ್ರೆ, ಅಲ್ಲಿ ಹೆಂಗ್ ಬಂದಿನಲ್ಲ ಹಂಗೆ ಬರ್ತಾನೆ, ನನಗೂ ಕರ್ಕೊಂಡು ಹೋಗ್ತಾನೆ. ನನಗೆ ಹೋಗೋದಿತ್ತು. ಯಾಕೆ ಹೋಗೋದಿತ್ತಂದ್ರ,
ಆ ಟೈಮ್ನೊಳಗೆ ನಾನೊಂದು ಅನಾಥ ಮಗು, ನಮ್ಮ ತಾಯಿ ಇರಲಿಲ್ಲ. ನಮಗೆ ಮನೆಯಲ್ಲಿ ಬಹಳ ಸಂಘರ್ಷ ಇತ್ತು. ಒಂದು ಹೊತ್ತಿನ ಊಟನೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ಬದುಕೋಕ್ಕಿಂತನೂ ಸಾಯೋದು ಭಾಳ ಚಂದ ಅನಿಸ್ತಿತ್ತು. ನನ್ನ ಫೀಲಿಂಗ್ ಆ ರೀತಿ. ಹಾಗಾಗಿ ಈ ಸಾಯ್ಬೇಕಂದ್ರೆ ಹೆಂಗೆ ಸಾಯ್ಬೇಕಂದ್ರೆ ದೇವ್ರ ಬಂದು ಕರ್ಕೊಂಡು ಹೋಗ್ಬೇಕು ನಾನು, ಅದು ಫೀಲಿಂಗ್. ಅಲ್ಲಿಂದ ಸಣ್ಣದೊಂದು ಹುಚ್ಚ ಶುರು ಆಯ್ತು, ಭಕ್ತಿ ಅನ್ನುವಂಥದ್ದು. ಅದರ ನಂತರ ನಾನು ಓಂ ನಮಃ ಶಿವಾಯ ಬರೆಯೋದಕ್ಕೆ ಶುರು ಮಾಡಿದೆ. ಅವಾಗೇನು ಜ್ಞಾನ ಇರಲಿಲ್ಲ ನಮಗೆ, ಇದು ಯಾವುದು ಗೊತ್ತೂ ಇರಲಿಲ್ಲ. ಆ ಓಂ ನಮಃ ಶಿವಾಯ ಬರಿತಾ 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 ಅಚಾನಕ್ಕೆ ಒಬ್ರು ಯಾರು ಹೇಳಿದ್ರು, ಏನು ಅಂದ್ರ 5 ಕೋಟಿ ಓಂ ನಮಃ ಶಿವಾಯ ಯಾರು ಬರೀತಾರ ಹೇಳ್ತಾರ ಅವರಿಗೆ ಶಿವ ದರ್ಶನ ಆಯ್ತದಂತೆ. ಈಗ ನನ್ನ ತಲೆ ಸೆಕೆಂಡ್ ಕೂತದ್ದು ಏನು ಅಂದ್ರೆ 5 ಕೋಟಿ ಜಪ ಮಾಡ್ಬೇಕು. ಇಲ್ಲಿಂದ ನನ್ನ ಜರ್ನಿ ಮತ್ತೆ ಟರ್ನ್ ಆಗೋದಕ್ಕೆ ಶುರು ಆಯ್ತು. ನನ್ಗೆ ಈಗ್ಲೂ ನೆನಪಿದೆ, PUC ಫಸ್ಟ್ ಇಯರ್ ಬರೋ ತನಕ ಸುಮಾರು 2 ಕೋಟಿ ಓಂ ನಮಃ ಶಿವಾಯ ನಾನು ಬರ್ತಿದ್ದೆ. ನಿರಂತರ ಬರೀ ಬರೆಯೋದೊಂದೇ ಹುಚ್ಚು. ಒಂದ್ ತಲೆಗೆ ಏನಿತ್ತು ಅಂದ್ರೆ ದೇವ್ರು ಬರ್ತಾರೆ ಕರ್ಕೊಂಡು ಹೋಗ್ತಾರೆ, ದೇವ್ರು ಬರ್ತಾರೆ ಕರ್ಕೊಂಡು ಹೋಗ್ತಾರೆ, ಹೋಗ್ಬೇಕು ನಾನು. ಆ 2 ಕೋಟಿಯ ನಂತರ ನನ್ನ ಜೀವನದಲ್ಲಿ ಆಗಿರುವಂತ ಮಿರಾಕಲ್ ಏನು ಅಂದ್ರ, ನಾನು PUC ಫಸ್ಟ್ ಇಯರ್ ಇದ್ದಾಗ ನಮ್ಮ ಕಾಲೇಜಿಗೆ ಒಬ್ರು ಚಂದ್ರಕಲಾ ಬೇಹಂಜಿ ಅವರು ಬಂದಿದ್ರು. ಇದೇ ಅಮ್ಮಂತರ ಅವ್ರು ಬಂದ್ಮೇಲೆ ನಂಗೆ ಬಹಳ ಚಂದ ಖುಷಿ ಅನ್ನಿಸ್ತು. ಅವ್ರೆಲ್ಲ ಪರಮಾತ್ಮನ ಬಗ್ಗೆ ಎಲ್ಲ ಹೇಳಿದ್ರು. ನಾನು ಹುಡ್ಕೊತ್ ಹೋಗಿ ಹೇಳ್ದ, ಬೇಹಂಜಿ ನಿಮ್ಮಲ್ಲಿ ದೇವ್ರು ಸಿಗ್ತಾರೇನ್ರಿ? ಹಾ ದೇವ್ರು ಸಿಗ್ತಾರ, ಬಾಬಾ ಸಿಗ್ತಾರ. ಅಲ್ಲ ಬಾಬಾ ಸಿಗೋದಿಲ್ಲ, ದೇವ್ರೇ ಸಿಗ್ಬೇಕು ನಂಗೆ. ಹಾ ದೇವ್ರೇ ಸಿಗ್ತಾರ, ಎಲ್ಲದ ಅಡ್ರೆಸ್ ಎಲ್ಲ ಹೇಳಿದ್ರು. ಇಡೀ ರಾತ್ರಿ ನಿದ್ದೆ ಇಲ್ಲ. ತಲೆಯಾಗ ಏನು ಅಂದ್ರೆ ಯಾ ದೇವ್ರಿಗೆ ನಾ ಹುಡುಕಿನಿ, ಅವ್ರು ಬಲ್ಲ ಹೋದ್ಮೇಲೆ ಅವ್ರು ದರ್ಶನ ಮಾಡಿಸ್ತಾರ ನಮ್ಗೆ, ಈಗ ಅವ್ರ ಸಂಗಟ ಹೋಗೋದ, ಇದು ಒಂದೇ ತಲೆ. ಮರ್ದಿವ್ಸ ಬೆಳಿಗ್ಗೆ ನಾನು ಹುಡುಕಾಟ ಮಾಡಿ ಸೆಂಟರ್ಗೆ ಹೋದ್ಮೇಲೆ ನನಗೆ 7 ದಿನದಲ್ಲಿ ನಿಜವಾದ ರಹಸ್ಯ ಏನು ಅಂತ ಗೊತ್ತಾಯ್ತು. ಅದು ಮೈಂಡ್ ಅಲ್ಲಿ ಬಂತು. ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡದ. ನಿಧಾನಕ್ಕೆ ನನ್ನ ಏಕಾಗ್ರತೆ, ಸರ್ ಹೇಳ್ತಾ ಇದ್ರು ನೋಡ್ರಿ, ಏಕಾಗ್ರತೆ ಹೆಚ್ಚಾಗೋದು, ನನಗೆ ಕಾನ್ಫಿಡೆನ್ಸ್ ಹೆಚ್ಚಾಗೋದು, ಆತ್ಮವಿಶ್ವಾಸ ಜಾಸ್ತಿ ಆಗೋದಕ್ಕೆ ಶುರು ಆಯ್ತು. ಆದ್ರೆ ಒಂದು ಗೊತ್ತಾಯ್ತು, ನಾನು ಅನ್ಕೊಂಡ್ ನಂಗೆ ಹಿಂಗೇನು ಲಿಂಗ ಸೀಳು ದೇವ್ರೇನ್ ಬರಂಗಿಲ್ಲ, ದೇವ್ರ ಮೇಲೆ ಇರ್ತಾನ, ನಿರಾಕಾರ ಇದ್ದಾನೆ. ಸ್ವಲ್ಪ ನನ್ಗೇನೋ ಗೊತ್ತಾಗ್ಲಿಲ್ಲ. ನಾನು ಅದನ್ನ ಸ್ವೀಕಾರ ಮಾಡಿದೆ. ನನ್ನ ಮಾರ್ಗದಲ್ಲಿ ಒಂದು ಜಿದ್ದು ತಯಾರಾಯ್ತು. ಜಿದ್ದು ಅಂತ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಬಹಳ ಜಿದ್ದು. ಏನು ಅಂದ್ರೆ ಓಂ ಶಾಂತಿದ ಹೋಗಿ ಸರೆಂಡರ್ ಆಗ್ಬೇಕಂತ ಬಂದಿಲ್ಲ. ನಾವು ಬೇಂಜಿ ಆಗ್ಬೇಕು, ಏನಾರ ಮಾಡಿ ಬೆಳ್ಳಂಗ್ ಸಿವಿ ಹಾಕೊಂಡು ಬೇಂಜಿ ಆಗದೆ ಅಂತ ನಾವು ಡಿಸೈಡ್ ಮಾಡ್ಬಿಟ್ಟೆವು. ಡಿಸೈಡ್ ಮಾಡಿದ್ಮೇಲೆ ಹಾಗೆ ಒಂದು 6 ತಿಂಗಳು ಹೋಗಿರ್ಬೋದು. ನಮ್ಮ ಬೇಂಜಿ ಅವರಿದ್ರು ಒಬ್ರು, ಅವರಿಗೆ ಕೇಳಿದೆ ನಾ, ಬೇಂಜಿ ನನಗೂ ಒಳಗೆ ತಗೋರಿ, ನಾನು ವೈಟ್ ಏನವ ಎಲ್ಲ ಬಟ್ಟೆ ಗಿಟ್ಟಿ ಹೊಲ್ಸ್ಕೊಂಡ್ ಮನೇಲಿಂತ ಅಂತ. ನಂಗೆ ಗೊತ್ತಿರ್ಲಿಲ್ಲ ಇಷ್ಟು ದೊಡ್ಡ ಸೆಂಟರ್, ಏನೋ ಗೊತ್ತಿಲ್ಲ ನನಗೆ. ಅವ್ರು ಬೇಂಜಿ ಅವರು ಪಾಪ ಹೊಸವ್ರಿದ್ರು. ಅವ್ರು ಮಾಡಿ ಸಣ್ಣ ಮಿಸ್ಟೇಕ್ ಏನು ಅಂದ್ರ, ಹಂಗೆ ಒಳಗೆ ಬರ್ಲಾಕ ಆಗಲ್ಲ, 50,000 ರೂಪಾಯಿ ಬೇಕು ಅಂದ್ರು. ನಾವಂದ್ರೆ 50,000, ನಮ್ ಕಡೆ 50,000. ಈ 50,000 ಎಲ್ಲಿ ತರಬೇಕು, ಅದು ದೊಡ್ಡ ಸಮಸ್ಯೆ ನಮ್ಗೆ. ಮತ್ತು ಧೈರ್ಯ ಮಾಡಿ ಒಳಗೆ ಹೋಗೋದೇನಂದ್ರೆ 50,000 ಏನಾರ ಮಾಡೋಣ ನಾವು ತಲೆ ಕೆಡಿಸ್ಕೊಂಡ. ಮನೆಗೆ ಹೋಗಿ ನಮ್ಮ ಕಾಕಿಯವ್ರು ಇದ್ರು, ನಮ್ದು ಇಷ್ಟು ಹೊಲ ಇತ್ತು. ನಾನು ಹೇಳಿದೆ 2 ಎಕರೆ ಹೊಲ ಮಾರಿ. ಅವಾಗ 25,000 1 ಎಕರೆ ಹೊಲ ಇತ್ತು. 2 ಎಕರೆ ಹೊಲ ಮಾರಿ ಅಂದ್ರೆ ಯಾಕ, ನನಗೆ 50,000 ಬೇಕು. ಯಾಕ, ಓಂ ಶಾಂತಿ ಹೋಗ್ಲ. ನಮ್ ಕಾಕಂದ್ರು ಹುಚ್ಚಾಗಿದೆ, ಶಾಣಾಗಿದೆ, 25,000 ನಿಮ್ ಮದಿ ಮಾಡ್ಕೊಡ್ತೇವೆ, 50,000 ಮಾಡ್ಕೊಂಡು ಈಗ ಸಂಸಾರ ಸನ್ಯಾಸಿ ಮಾಡ್ತೀವಿ ನಡಿಯಾಕಡೆ ಅಂತೇಳಿ ಬೈದ್ಬಿಟ್ಟು ನಮ್ದಲ್ಲೇ ಕ್ಲೋಸ್ ಆಯ್ತು ನಮ್ ಚಾಪ್ಟರ್. ಓಂ ಶಾಂತಿ ಚಾಪ್ಟರ್ ಒಂದೇ ದಿನ ಕ್ಲೋಸ್ ಮಾಡಿದ್ರು. 3 ತಿಂಗಳದಾಗ ಇವ್ರಿಗೆ ಗಂಟು ಹಾಕೋದು ನಮ್ದು ಕ್ಲೋಸ್ ಆಯ್ತು ನಮ್ ಚಾಪ್ಟರ್. ನಮ್ದು ಏನ್ ನಡೀಲಿಲ್ಲ. ಮನೆಗೆ ಗೊತ್ತಾಯ್ತಿಕ್ಕಿ ಬಿಟ್ರೆ ಹಿಂಗೆ ಇಲ್ಲ ಅಂತ ಹೇಳಿ ಏನೇನು ಆಯ್ತು. ಜೀವನ ಟರ್ನಿಂಗ್ ಪಾಯಿಂಟ್ ಬಂತು. ನಿರಾಶಾವಾದ, ಈಗ ಮುಗಿತ್ ನನ್ನ ಲೈಫ್, ಹೀಗೆ ಅನ್ಕೊಂಡ್ಬಿಟ್ಟ. ಈಗ ಮತ್ತೆ ನಿಮ್ಗೆ ಹೇಳ್ತೀನಿ, ಅವಾಗ ಎಷ್ಟು ಪರ್ಫೆಕ್ಟ್ ಧ್ಯಾನ ಇದ್ದ, ಈಗ ಪರ್ಫೆಕ್ಟ್ ಸಂಸಾರಿ ಅದೇವ್. ಈಗ ಸಂಸಾರ ಝಂಜಾಟ ಅಂತ, ಮನಿ ಮಾಡ್ಬೇಕು, ಹೊಲ ಮಾಡ್ಬೇಕು, ಅದು ಇದು ಇದು ಎಲ್ಲ ಹುಚ್ಚು ಹಿಡಿದು ಬಿಡುದು. ಅದ್ರೊಳಗೆ ನನಗೆ ಜಾಬ್ ಆಯ್ತು. ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಶುರು ಮಾಡ್ದ. ನಾವು ಮನೆ ಕಳೆದಿವಿ, ಎಲ್ಲಾನು ಓಕೆ ಆಯ್ತು. ಏನೇನು ಕೊರತೆ ಇರ್ಲಿಲ್ಲ ಜೀವನದಲ್ಲಿ. ನನ್ನ ಮನೆ ಅಂದ್ರೆ ನಾನು ಸ್ವರ್ಗ ಮಾಡ್ಬಿಟ್ಟಿದೆ. ಯಾರಾದ್ರೂ ಉದಾಹರಣೆ ತಗೋಬೇಕಂದ್ರೆ ಶ್ರೀದೇವಿ ಹೂಗಾರ್ ದಾಂಪತ್ಯ ನೋಡಿ ಕಲಿಬೇಕು, ಹಂಗಿತ್ತು ನಮ್ ಲೈಫ್. ಅಷ್ಟು ಚೆನ್ನಾಗಿತ್ತು ನಮ್ಮ ಜೀವನ, ಏನೇನು ಕೊರತೆ ಇರಲಿಲ್ಲ. ಅಚಾನಕ್ಕೆ 2015ರಲ್ಲಿ ನಮ್ಮ ಮಗಳು 11 ವರ್ಷನಕ್ಕಿ ಮಗಳು, ಅದು ಅವಳಿಗೆ ಡೆಂಗು ಆಗಿ 3 ದಿವಸ ನಮ್ಮ ಮಗಳು ಡೆತ್ ಆದ್ರು. 3 ದಿನದ. ಇದು ಬಹಳ ದೊಡ್ಡ ಸವಾಲು ನನಗೆ. ಎಷ್ಟು ದೊಡ್ಡ ಸವಾಲು ಅಂದ್ರೆ ನಾನು ಅದ್ರಾಗಿಂದ ಹೊರಗೆ ಬರೋದಿತ್ತು ನೋಡ್ರಿ, ಅದು ಸಾಧ್ಯ ಇಲ್ಲದ ಮಾತಿತ್ತು. ಮನೆಯಲ್ಲಿ ಮಗ ಇದ್ದಾನೆ, ಅವನು ಸಣ್ಣ, 4 ವರ್ಷದ ಮಗ ಇಲ್ಲಿದ್ದಾನೆ ನೋಡ್ರಿ. ಎಲ್ಲಿ ಹೋದನ್ ಸೋನು?
ಅವ್ನು 4-5 ವರ್ಷನವನು. ಅವನು ಒಬ್ಬನೇ ಹುಡುಗರು, ಆಕೆ 11 ವರ್ಷಕ್ಕೆ ಹೋಗ್ಬಿಟ್ರು. ಪುನಃ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಬಂತು. ಈ ಪುನಃ ಏನು ಬೇಡ ಅನ್ಸ್ಲಕ್ ಶುರು ಮಾಡುತ್ತೆ, ಯಾವುದು ಬೇಡ, ಏನ್ ತಗೊಂಡು ಏನ್ ಮಾಡ್ಬೇಕು. ಈಗ ಪುನಃ ಯಾವಾಗ ಸಣ್ಣಾಗಿದ್ದಾಗ ನಿಮ್ಗೆ ದೇವ್ರು ಬಂದು ಕರ್ಕೊಂಡು ಹೋಗ್ಬೇಕಂತಿದ್ ನೋಡಿ, ಈಗ ಮತ್ತೆ ಒಂದು ಆತ್ಮಹತ್ಯೆ ಮಾಡ್ಕೋಬೇಕು. ಈಗ ಏನ್ ಮಾಡಿ ಬದುಕದ್ ಬ್ಯಾಡ, ಈಗ ಸಾಕು. ಮಗಳು ಆಕಿನ ಜೊತೆ ಬಹಳ ಅಟ್ಯಾಚ್ಮೆಂಟ್. ಇವೆಲ್ಲರೂ ದಯವಿಟ್ಟು ನೆನ್ಪಿಡ್ರಿ, ನಾವು ಯಾವುದ್ರ ಜೊತೆ ಬಹಳ ಅಟ್ಯಾಚ್ಮೆಂಟ್ ಇರ್ತೀವಿ ನೋಡ್ರಿ, ದೇವ್ರು ಬರೋದು ಕಳಿಸ್ಬಿಡ್ತಾನೆ, ಅವ್ನು ಇಡೋದಿಲ್ಲ. ಗೊತ್ತಿಲ್ಲ ಯಾಕಂತ ನನ್ಗೂ ಅದ್ರ ರಹಸ್ಯ, ಬಟ್ ಅದು ಹೋಗ್ಬಿಡುತ್ತೆ. ಯಾವ್ದ್ರ ಜೊತೆ ಬಹಳ ನಮ್ಗೆ ಬೇಕು 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 ಅಂತೀವಿ ನೋಡ್ರಿ, ಅದೇ ಕಳ್ಕೊಂಡ್ ಬಿಡ್ತೀವಿ ನಾವು. ಹಾಗೆ ನಾನು ಸಮೇತ ಅವಳನ್ನ ಕಳ್ಕೊಂಡ್ಮೇಲೆ ಪುನಃ ನನ್ನ ಲೈಫ್, ನಾನು ಡಿಪ್ರೆಷನ್ ಪೇಷಂಟ್. ಸುಮಾರು 3 ವರ್ಷ ನಾನು ಎಲ್ಲಿದ್ದ ನನಗೆ ಗೊತ್ತಿರ್ತಿಲ್ಲ. ನನಗೆ ಎದ್ರೆ ಬಸ್ ನಿಂತ್ರೆ ನಾನು ಬಸ್ನಾಗ ಹೋಗಿ ಕೂತಿದ್ದಿಲ್ಲ, ಬಸ್ ಸ್ಟಾಪ್ನಾಗ ಓದ್ತಿದ್ದೆ. ನಮ್ಮೂರದೇ ಬಸ್ ಅದ, ಅದ್ರಾಗ ಹೋಗಿ ಕೂಡಕ್ಕಿಲ್ಲ. ನನ್ನ ಡಿಪ್ರೆಷನ್ ಅಷ್ಟು ಬಹಳ ಹೈ ಲೆವೆಲ್ ಡಿಪ್ರೆಷನ್, ಅದು ಈ ಕಡೆಯಿಂದಿಲ್ಲ. ಹಾಗಾಗಿ ಬರೀ ಅದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ಗಳನ್ನ ಯೂಸ್ ಮಾಡ್ತಿದ್ದೀವಿ ನಾವು, ನಿದ್ರೆ ಬರೋ. ಪೂರ್ತಿ ಬಾಡಿ ಎಲ್ಲ ಫ್ಯಾಟ್ ಆಯ್ತು, ಇಡೀ ಶರೀರ ಎಲ್ಲ ರೋಗಗ್ರಸ್ತ ಶರೀರ ನಂದು. ನನ್ನ ಶರೀರದ 7 ಚಕ್ರದಲ್ಲಿ 7ಕ್ಕೂ 7 ಬ್ಲಾಕ್ ಆದವ್ರು ಯಾರಾದ್ರೂ ಇದ್ರೆ ನಾನೇ. ಒಂದು ಚಕ್ರ ಬ್ಯಾಲೆನ್ಸ್ ಇಲ್ಲ. ಶಾರೀರಿಕ ತಗೊಂಡ್ರ ಪೂರಾ ಪೇಷಂಟ್, ಮಾನಸಿಕ ತಗೊಂಡ್ರು ಯಾರಾದ್ರೂ ಸಣ್ಣ ಮಾತು ಹೇಳಿದ್ರೆ ಅವಾಗಿಂದ ಅವಾಗೆ ಕಣ್ಣೀರು ಹಾಕಿ. ಆಧ್ಯಾತ್ಮಿಕ ಅಂತ ಒಂದು ಶಕ್ತಿನೇ ಇರ್ಲಿಲ್ಲ ನನ್ನಲ್ಲಿ, ಏನೂ ಇಲ್ಲ. ಎಲ್ಲಾ ರೀತಿಯಿಂದ 0 ಲೆವೆಲ್ ಒಳಗೆ ನಾನು ಬಂದೆ. ಸೊ ಅಂಥ ಸಮಯದಲ್ಲಿ ನನಗೆ ಕೈ ಹಿಡಿದ್ರು ಮತ್ತೊಬ್ರು ದೇವತೆ ಯಾರು ಅಂದ್ರೆ, ನಮ್ಮ ಬೀದರ್ನಲ್ಲಿ, ನಮ್ಮದೇ ನೌಬಾದ್ನಲ್ಲಿ ಒಂದು ಸೆಂಟರ್ ಇದೆ, ಜ್ಯೋತಿ ಬೆಂಜಿ ಅಂತಿದ್ದಾರೆ. ಅವ್ರು ನನಗೆ ಬಹಳ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವ್ರ ಮನೆಗೆ ಬರ್ತಿರು, ಕರ್ಕೊಂಡು ಹೋಗ್ತಿರು, ಅಲ್ಲಿ ಸೆಂಟರ್ನ ಕೂಡಿಸ್ತಿರು, ಮಾತು ಹೇಳ್ತಿರು. ಆಮೇಲೆ ಅವಳು ಇದ್ದಾಳೆ, ಅವಳ ಆತ್ಮ ಇದೆ ಅನ್ನುವಂಥದ್ದನ್ನ ನನಗೆ ಬಾಲ್ಯದಲ್ಲಿ ನಾನು ಏನ್ ಸೆಂಟರ್ ನೋಡಿ ಕಲ್ತಿದ್ದ ಅದೆಲ್ಲ ನನಗೆ ಮತ್ತೆ ನೆನಪು ಕೊಡೋದಕ್ಕೆ ಶುರು ಮಾಡಿದ್ರು. ಅವ್ರು ನೆನಪು ಕೊಡ್ತಾ 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 ಮತ್ತೆ ವಿಚಾರ ಬಂತು. ಒಂದಿನ ನನಗೆ ನಾನು ನಿರ್ಧಾರ ಮಾಡ್ಕೊಂಡು, ನನ್ನ ಮಗಳಿಗೆ ಚುಕ್ಕಿ ಚುಕ್ಕಿ ಅಂತ ಹೇಳಿ ಕರಿತಿದ್ರು. ನಮ್ಮ ಮಗಳ ಹೆಸರು ಚುಕ್ಕಿ, ಗೊತ್ತಿಲ್ಲ ಯಾಕೆ ಬಂದ್ರು. ನಾನು ವಿಚಾರ ಮಾಡಿದೆ, ಒಂದು ಚುಕ್ಕಿ ಸಲಿಂದ ಯಾಕೆ ಕಣ್ಣೀರು ಹಾಕ್ಬೇಕು ನಾನು? ಆಕಾಶದಾಗ ಏನ್ ಒಂದೇ ಚುಕ್ಕಿ ಅದೇನ? ಏನಿಲ್ಲ. ಆಕಾಶ ತುಂಬಾ ಕೋಟ್ಯಾಂತರ ಚುಕ್ಕಿ ಅವ. ಈಗ ಒಂದು ಚುಕ್ಕಿ ಸಲಿಂದ ಅಳದ್ ಬೇಡ, ಕೋಟ್ಯಾಂತರ ಚುಕ್ಕಿಗಳ ತಾಯಿ ಆಗ್ಬೇಕನ. ಜಗತ್ತಿನ ಶ್ರೇಷ್ಠ ತಾಯಿ ಆಗೋಣ, ಈ ನಾಡಿನ ಭವಿಷ್ಯದ ತಾಯಿ ಆಗೋಣ. ಯಾರೆಲ್ಲರೂ ಮುಂದರ, ಯಾರೆಲ್ಲರೂ ಬೆಂದವ್ರು ಇದ್ದಾರೆ, ಅವರೆಲ್ಲರಿಗೂ ಸಪೋರ್ಟ್ ಮಾಡೋ ತಾಯಿ ಆಗ್ಬೇಕು ನಾನು ಅಂತ ವಿಚಾರ ಮಾಡಿ ಒಂದೇ ಒಂದು ನಿರ್ಧಾರ ತಗೊಂಡು ಎಲ್ಲಾ ಮೈಂಡ್ ಒಳಗಿಂದ ಎಲ್ಲ ತೆಗೆದು ಬಿಟ್ಟ ನಾನು. ಈ ನೆಕ್ಸ್ಟ್ ನನ್ನ ಜರ್ನಿ ಧ್ಯಾನದ ಕಡೆಗೆ ಬರೋದಕ್ಕೆ ಶುರು ಆಯ್ತು. ಅವಾಗೆ ಕೋವಿಡ್ ಬಂತು. ಕೋವಿಡ್ ನನಗೆ ಎಷ್ಟು ಸಪೋರ್ಟ್ ಮಾಡ್ತು ಅಂದ್ರೆ ಹೇಳ್ತೀನಿ, ನಾನು ಥ್ಯಾಂಕ್ ಯು ಹೇಳ್ತೀನಿ ಕೋವಿಡ್ ಆ ಸಂದರ್ಭ. ಸುಮಾರು 2 ವರ್ಷ ನಿರಂತರ ಧ್ಯಾನಿ ಆಗೋದಕ್ಕೆ ನನಗೆ ಬಹಳ ಸಪೋರ್ಟ್ ಮಾಡಿದೆ. ಆಮೇಲೆ ಯಾವಾಗ್ಲೂ ನೀವೆಲ್ಲರೂ ನೆನ್ಪಿಡ್ರಿ, ನಮ್ಮ ಪರಿವರ್ತನೆಗೆ 3 ಮಾರ್ಗಗಳು ಇರುತ್ತೆ. 1ನೇ ಮಾರ್ಗ ಬರುತ್ತೆ ಜ್ಞಾನ ಮಾರ್ಗ. ನಮ್ಗೆ ದುಃಖದ ಮೂಲ ಯಾವುದು, ಯಾಕೆ ನಾವು ದುಃಖಿ ಆಗಿರ್ತೀವಿ ಅಂದ್ರ ನಾವು ಅಜ್ಞಾನಿ ಇರ್ತಿರ್ತೀವಿ. ಎಲ್ಲಿ ನಮ್ಗೆ ಅಜ್ಞಾನ ಇದೆ ನೋಡ್ರಿ, ಅಲ್ಲಿ ದುಃಖ ಇದೆ. ಯಾವ ವಿಷಯದ ಬಗ್ಗೆ ನಮ್ಗೆ ಗೊತ್ತಿಲ್ಲ ನೋಡ್ರಿ, ಅಲ್ಲಿ ನಾವು ಟೆನ್ಷನ್ ತಗೋತೀವಿ. ಸೊ ಹಾಗಾಗಿ ಮೊದಲು ನಾನು ಜ್ಞಾನ ಮಾರ್ಗವನ್ನ ಬಹಳ ಗಟ್ಟಿಯಾಗಿ ಹಿಡಿಯೋದಕ್ಕೆ ಶುರು ಮಾಡಿ, ಅದರ ನಂತರ ಪ್ಲಸ್ 2ನೇ ಮಾರ್ಗ ಬರುತ್ತೆ ಧ್ಯಾನ ಮಾರ್ಗ. ನಾವು ಎಷ್ಟೆಷ್ಟು ಮೆಡಿಟೇಷನ್ ಮಾಡ್ತಾ ಹೋಗ್ತೀವಿ, ಡೆಪ್ತ್ ಆಗಿ ಹೋಗೋದಕ್ಕೆ ಶುರು ಮಾಡ್ತೀವಿ, ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರೆ ಅದು ವೈಬ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಅಲ್ಫಾ, ಬೀಟಾ, ಗಾಮಾ, ಥೀಟಾ ಈ ಲೇಯರ್ಸ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಆ ಡೆಪ್ತ್ ಆಗಿರುವಂತ ಮೆಡಿಟೇಷನ್ ನನ್ನ ಪರ್ಸನಾಲಿಟಿ ಮೇಲೆ ಪ್ರಭಾವ ಬೀರೋದಕ್ಕೆ ಶುರು ಆಯ್ತು. ಯಾವ ಶರೀರ ನಂದು ರೋಗಗ್ರಸ್ತ ಇತ್ತು, ಈಗ ನಾನು ಹೆಲ್ದಿ ಆದ, ಬಹಳ ಹ್ಯಾಪಿನೆಸ್ ಬಂತು, ಇನ್ನೊಬ್ರಿಗೆ ಸಪೋರ್ಟ್ ಮಾಡುವಂಥದ್ದು ಬಂತು. ಈಗ ನನ್ನೊಳಗೆ ನಾನು ಪಾತ್ರ ತಯಾರು ಮಾಡ್ಕೊಂಡು ನನಗೆ ನಾನೇ ಅಫರ್ಮೇಶನ್, ನಾನು ತಾಯಿ ಇದ್ದೀನಿ. ಈಗ ಇವನ್ ಎಲ್ಲಿಗೆ ಬಂತು ಅಂದ್ರೆ 60 ವಯಸ್ಸಿನವ್ರಿಗೆ ನೋಡಿದ್ವಿ ಅವ್ರು ನನ್ನ ಮಕ್ಕಳೇ ಕಾಣಕ್ ಶುರು ಮಾಡಿದ್ರು. ಈ ರೀತಿ ಪರಿವರ್ತನೆ ನಂದಲ್ಲಿ. ಆಮೇಲೆ ನಾವು ಒಂದು ಟ್ರಸ್ಟ್ ಅನ್ನ ಹುಟ್ಟಾಕ್ತೀವಿ. ಆ ಟ್ರಸ್ಟ್ ನ ಒಂದು ಸ್ಟ್ರಗಲ್ ಮೋಡ್ ನಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡಬೇಕು, ಫೈನಾನ್ಸಿಯಲ್ ಸ್ಟ್ರಗಲ್ ಬಹಳ. ಅಂಥ ಟೈಮ್ ನಲ್ಲಿ ಒಂದು ಟ್ರಸ್ಟ್ ಅನ್ನ ಹುಟ್ಟಾಕಿ ನಿಧಾನಕ್ಕೆ ಕಾರ್ಯವನ್ನ ಒಂದಾದ್ಮೇಲೆ ಒಂದು ಸಣ್ಣ 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 ಪ್ರೋಗ್ರಾಮ್ಸ್ ಗಳನ್ನ ಅನಾಥ ಮಕ್ಕಳದು, ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿರುವಂತಹ ಮಕ್ಕಳು, ವಿಕಲಚೇತನರು, ಆಮೇಲೆ ವಿಧವಾ ಹೆಣ್ಮಕ್ಕಳು, ಈ ರೀತಿ ಸಣ್ಣ 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 ಕಾರ್ಯಕ್ರಮಗಳನ್ನ ಮಾಡ್ತಾ 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 ನನಗೆ ಒಂದು ಸಪೋರ್ಟಿವ್ ಸಿಸ್ಟಮ್ ನನ್ನ ಜೊತೆಗೆ ರೆಡಿ ಆಗೋದಕ್ಕೆ ಶುರು ಆಯ್ತು. ಯಾವಾಗಲೂ ಸಮಾಜದಲ್ಲಿ ನೆನ್ಪಿಡ್ರಿ ನೀವು,
ನಾವು ಒಳ್ಳೇದು ಮಾಡೋದಕ್ಕೆ ನಿಂತ್ರೆ ನಮ್ಗೆ ಬಹಳ ನಿಂದನೆ ಮಾಡೋರು ಒಂದು ಕ್ಯಾಟಗರಿ ಇದ್ದಾರೆ. ಇದೇನೋ ಅವ್ರಿಗೆ ಸರಿ ಅನ್ಸಂಗಿಲ್ಲ ಅನ್ನೋದು ಒಂದು ಕ್ಯಾಟಗರಿ ಇರ್ಬೋದು, ಅದನ್ನ ನಮ್ಗೆ ಸಪೋರ್ಟ್ ಮಾಡೋದು ಇನ್ನೊಂದಲ್ಲಿ ತಯಾರಾಗ್ತಾ ಇರುತ್ತೆ. ಇನ್ನೊಬ್ರು ಯಾರೋ ನೋಡ್ರಿ ಇಲ್ಲಿ ನೀವು ತಯಾರಾದ್ರು, ಅವ್ರು ಬಂದ್ರು, ಒಂದೇ ಏರಿಯಾದಲ್ಲಿ 3-4 ಜನ ನಮ್ಗೆ ಕನೆಕ್ಟ್ ಆದ್ರು. ಈ ರೀತಿ ಕೇವಲ 13 ಜನರಿಂದ ಪ್ರಾರಂಭ ಆಗಿರುವಂತ ಸಣ್ಣ ಕೋರ್ಸ್, ನಮ್ದು ಸಣ್ಣದು ಒಂದು 13 ಜನರಿಂದ ಶುರುವಾಗಿರುವಂತ ನಮ್ಮ ಕೋರ್ಸ್ ಇವತ್ತು 1.5 ಇಂದ 2 ಲಕ್ಷ ಜನರಿಗೆ ನಾವು ತಲುಪಿದ್ವಿ. ಇಲ್ಲಿ ಮಾಡಿದ ಏನು ಮಾಡಲಿಲ್ಲ, ನಿಸ್ವಾರ್ಥ, ಪರಮಾತ್ಮನ ಮೇಲೆ ಭರವಸೆ, ಬಹಳ ವಿಶ್ವಾಸ ನನಗೆ. ನನ್ ಯಾವ ರೀತಿ ವಿಶ್ವಾಸ ಅಂದ್ರೆ ಇವತ್ತಿದ ಆಗುತ್ತೆ ಅಂದ್ರೆ ಅದು ಆಗುತ್ತೆ, ಆಗೋದಿಲ್ಲ ಅಂತ ಆಪ್ಷನ್ ಇಲ್ಲ ನನ್ನ ಹತ್ರ. ರೀಸನ್ ಏನು ಅಂದ್ರೆ ನಾವು ಎಷ್ಟು ವಿಶ್ವಾಸ ಮಾಡ್ತೀವಿ ನೋಡ್ರಿ, ಅಷ್ಟು ಎನರ್ಜಿ ನಮಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ನಾವು ರೇಖೆಯಲ್ಲಿ ಯಾವ್ದು ರೇಖೆ ಅಂತ ಹೇಳ್ತೀವಿ, ಬ್ರಹ್ಮಾಂಡದ ಶಕ್ತಿ ಅಂತ ಹೇಳ್ತೀವಿ ನೋಡ್ರಿ, ಆ ಶಕ್ತಿ ಬೇರೆ ಯಾರು ಅಲ್ಲ, ಸ್ವಯಂ ಪರಮಾತ್ಮನ ಶಕ್ತಿಗೆ ನಾವು ರೇಖೆ ಅನ್ನುವಂತ ಹೆಸರನ್ನ ಕೊಟ್ಟಿವಿ ಅಷ್ಟೇ. ಯಾಕಂದ್ರೆ ಇದು ಅಪ್ಗ್ರೇಡ್ ಆಗಿದೆ, ಜಗತ್ತು ಅದಕ್ಕೆ ಹೆಚ್ಚಿಗೆ ಮನ್ಸ್ ಮಾಡುತ್ತೆ. ಈಗ ನಾನು ರೇಖೆಯಲ್ಲೂ ಸಮೇತ ನಾವು ಯಾವ ಧ್ಯಾನ ಮಾಡ್ತೀವಿ ಅಂದ್ರೆ 90% ಮಾಡೋದು ಇದೇ ಮೆಡಿಟೇಷನ್ ಮಾಡ್ತೀವಿ. ಅದ್ರಲ್ಲಿ ಓನ್ಲಿ ಸಿಂಬಲ್ಸ್ ಗಳನ್ನ ನಾವು ಚೇಂಜ್ ಮಾಡ್ತೀವಿ. ಅಂದ್ರೆ ಸಿಂಬಲ್ಸ್ ಗಳಲ್ಲಿ ಏನಿರುತ್ತೆ ಅಂದ್ರೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯನ್ನ ಕನೆಕ್ಟ್ ಮಾಡೋದಕ್ಕೆ ಈಸಿಯಾಗಿ ಅವ್ರ ಅಣ್ಣವ್ರು ಹೇಳಿದ್ರು ನೋಡಿ, ಚಾನಲ್ ಅನ್ನ ಕನೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಚಾನಲ್ ಕನೆಕ್ಟ್ ಮಾಡೋದಕ್ಕೆ ನಾವು ಸಿಂಬಲ್ಸ್ ಗಳನ್ನ ಬಳಸ್ತೀವಿ. ಬಟ್ ಮೆಡಿಟೇಷನ್ ಇದೆ ನೋಡ್ರಿ, ಇದೇ ಮೆಡಿಟೇಷನ್. ಆಮೇಲೆ ನಿಮ್ಗೆ ಒಂದು ಸೀಕ್ರೆಟ್ ಅನ್ನ ಹೇಳ್ತೀನಿ, ನಮ್ಮ ಶರೀರದ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕಂದ್ರೆ ನಿಮ್ಗೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗಿದೆ. ಮೂಲಾಧಾರ ಚಕ್ರ ಸಮಸ್ಯೆ ಏನು, ಯಾರಿಗೆ ಫೈನಾನ್ಸಿಯಲ್ ಸ್ಟ್ರಗಲ್ ಇರುತ್ತೆ ನೋಡ್ರಿ, ಹಣಕಾಸಿನ ತೊಂದರೆ ಬರ್ತಾ ಇರುತ್ತೆ, ಅಥವಾ ನಮ್ ಬೀದರ್ ಕಡೆ ಹೇಳ್ತೀವಿ ಬರ್ಕತ್ ಇರೋದಿಲ್ಲ. ಬರ್ಕತ್ ಅಂದ್ರೆ ಏನಂದ್ರೆ ಲಕ್ಷ್ಮಿ ನಿಲ್ಲೋದಿಲ್ಲ. ಯಾವ ಕಡೆ ದುಡ್ಡು ಬರುತ್ತೆ, ಯಾವ ಕಡೆ ಹೋಗ್ಬಿಡುತ್ತೆ ನಮ್ಗೆ ಗೊತ್ತಾಗಲ್ಲ. ರಾತ್ರಿ ಕುಂತ್ ಲೆಕ್ಕ ಮಾಡ್ರಿ ಎಲ್ಲಿ ಹೋಗೋದು ಗೊತ್ತಾಗಲ್ಲ. ಸೊ ಇದ್ರ ಅರ್ಥ ಏನು ಅಂದ್ರ ನಮ್ಮ ಒಳಗೆ ಹಣ ಬರುವಂತ ಶಕ್ತಿ ಇದೆ. ದುಡ್ಡು ಬರ್ತಾ ಇದೆಯಲ್ಲ ಎಲ್ಲರ ಹತ್ರ ಬರುತ್ತೆ ನೋಡ್ರಿ, ಯಾರು ಹಂಗೆ ಉಪವಾಸ ಅಂತೂ ನಾವು ಮಲಗಿ ದುಡ್ಡು ಬರುತ್ತೆ ನಮ್ಮ ಹತ್ರ. ನಮ್ ಪ್ರಾಬ್ಲಮ್ ಏನು ಅಂದ್ರೆ ಬಂದಿರೋ ದುಡ್ಡು ಉಳಿಯೋದಿಲ್ಲ. ಇದೇ ಸಮಸ್ಯೆ, ಬರುತ್ತೆ ಬಟ್ ಬಂದಿರೋದು ಉಳಿಯೋದಿಲ್ಲ. ಇದ್ರ ಅರ್ಥ ಏನು ಅಂದ್ರ ಬರುವ ಎನರ್ಜಿ ಯಾವ ರೀತಿ ನಮ್ಮ ಹತ್ರ ಇದೆ ನೋಡ್ರಿ, ಉಳಿಯೋದಕ್ಕೆ ಅದಕ್ಕಿಂತ ಎಕ್ಸ್ಟ್ರಾ ಎನರ್ಜಿ ನಮ್ಮ ಹತ್ರ ಬೇಕು. ಆ ಎನರ್ಜಿ ಕಡಿಮೆ ಇದೆ. ಹಾಗಾಗಿ ಯಾವಾಗ ನೀವು ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಇದ್ದೀರಿ, ಮೆಡಿಟೇಷನ್ ಮಾಡ್ತೀರಿ ಅಂದ್ರ ನೀವು ರೆಡ್ ಕಲರ್ ಲೈಟ್ ಅನ್ನ ಇಮ್ಯಾಜಿನ್ ಮಾಡ್ಕೊಂಡು, ಕೆಂಪು ಬಣ್ಣದ ಪರಮಾತ್ಮನ ಅನಂತ ಶಕ್ತಿ ನಿಮ್ಮ ಸಹಸ್ರಾರದಿಂದ 1 by 1 ಸಹಸ್ರಾರದಿಂದ ಆಜ್ಞಾಕ್ಕೆ, ವಿಶುದ್ಧಿಗೆ, ಹೃದಯ ಚಕ್ರಕ್ಕೆ, ನಾಭಿ ಚಕ್ರಕ್ಕೆ, ಈ ರೀತಿ ಒಂದಾದ್ಮೇಲೆ ಕೊನೆಗೆ ಮೂಲಾಧಾರ ತನಕ ಆ ಕಲರ್ ಅನ್ನ ನೀವು ಇಮ್ಯಾಜಿನ್ ಮಾಡ್ಕೋತ್ ಮಾಡಿದ್ರ 21 ಡೇಸ್ ಅಲ್ಲಿ, ಕೇವಲ 21 ದಿನದಲ್ಲಿ ನಿಮ್ಮ ಹಣಕಾಸಿನ ಯಾವುದೇ ತೊಂದರೆ ಇದೆ ನೋಡ್ರಿ, ಅದು 100% ಅದಕ್ಕೆ ಪರಿಹಾರ ಸಿಗುತ್ತೆ. ಎಲ್ಲೋ ಒಂದ್ ಕಡೆ ಮಾರ್ಗ ಸಿಗುತ್ತೆ, ಇಲ್ಲ ಎಕ್ಸ್ಟ್ರಾ ಆರ್ಡಿನರಿ ಯಾವ ಕಡೆ ಅನ್ನೋದಾದ್ರೂ ಇನ್ಕಮ್ ಬರುತ್ತೆ, ಇಲ್ಲ ನಿಮ್ ಮೈಂಡ್ ಅಲ್ಲೇ ಬರುತ್ತೆ, ಇದೊಂದು ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ, ಅಥವಾ ಎಲ್ಲೋ ಒಂದ್ ಕಡೆ ಒಂದು ಮಾರ್ಗ ಇದೆ ನೋಡ್ರಿ, ಆಟೋಮೆಟಿಕ್ ಓಪನ್ ಆಗೋದಕ್ಕೆ ಶುರು ಆಗುತ್ತೆ. ಇಲ್ಲಿ ನಮ್ಮ ಮೂಲಾಧಾರ ಚಕ್ರ ಇದೆ ನೋಡ್ರಿ, ಇದು ಆಕ್ಟಿವೇಟ್ ಆಗುತ್ತೆ. ಇದು ಸರಳ ಮಾರ್ಗ. ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬೀಜ ಮಂತ್ರಗಳ ಜೊತೆಗೆ ಧ್ಯಾನವನ್ನ ಮಾಡ್ತೀವಿ. ನೀವು ಬೀಜ ಮಂತ್ರ ಮಾಡೋದು ಇಲ್ಲಿ ಬರೀ ರೆಡ್ ಕಲರ್ ಇಮ್ಯಾಜಿನ್ ಮಾಡ್ಕೊಡ್ರಿ, ಪೂರ್ತಿ ಮೂಲಾಧಾರಕ್ಕೆ ತಗೊಂಡ್ ಬರಿ ಎಲ್ಲಾ ಎನರ್ಜಿ, ಇಡೀ ಶರೀರದಲ್ಲಿ ರೆಡ್ ಕಲರ್. ನೀವು ರೆಡ್ ಪರಮಾತ್ಮ ಸ್ವಯಂ ಗೊತ್ತಲ್ಲ ನಿಮ್ಗೆ, ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ, ಅವ್ನು ಪೂರ್ತಿ ರೆಡ್ ಕಲರ್. ನಿಜವಾದ ಬಣ್ಣವನ್ನ ನನ್ನ ಜೊತೆ ನಾನು ಇಮ್ಯಾಜಿನ್ ಮಾಡ್ಕೊಂಡ್ರೆ ನನ್ನ ಮೂಲಾಧಾರ ಚಕ್ರ 100% ಏನಾಗುತ್ತೆ ಅಂದ್ರೆ ಆಕ್ಟಿವೇಟ್ ಆಗುತ್ತೆ. ಅದ್ರ ನಂತರ ಎರಡನೇ ಬರುತ್ತೆ ಸಂಬಂಧಗಳಲ್ಲಿ ಸಮಸ್ಯೆ. ಸಂಬಂಧ ಅಂದ್ರೆ ಕೌಟುಂಬಿಕವಾಗಿ ಒಂದೇ ಕುಟುಂಬದಲ್ಲಿ ಇದ್ದಿರ್ತೀವಿ, ಒಬ್ರಿಗೆ ನೋಡ್ರೆ ಒಬ್ರಿಗೆ ಆಗೋದಿಲ್ಲ, ಹಂಗ ಇದೆಯಲ್ಲ. ನಮ್ ಕಡೆ ಹೇಳ್ತಾರೆ ಎರಿ ಹೇಳ್ತಾರ, ಇನ್ನೊಬ್ರು ಕೆರಿ ಎಳಿತು ಅಂತ, ಒಬ್ರು ಎರಿ ಒಬ್ರು ಕೆರಿ, ಹೀಗೆ ಎಳೆಯೋದು. ಇದು ಆಲ್ಮೋಸ್ಟ್ ಎಲ್ಲಾ ಫ್ಯಾಮಿಲಿ. ಇಲ್ಲಿ ಮೂಲ ಸಮಸ್ಯೆ ಎಲ್ಲಿ ಅಂದ್ರ ಅವರಿಬ್ಬರ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಸೇಮ್ ವೈಬ್ರೇಟ್ ಮಾಡೋದಿಲ್ಲ. ಅದು ಒಂದೇ ಸಮಸ್ಯೆ. ಇವ್ರ ಫ್ರೀಕ್ವೆನ್ಸಿ ಬೇರೆ ಕಡೆ ವೈಬ್ರೇಟ್ ಮಾಡುತ್ತೆ, ಇವ್ರ ಫ್ರೀಕ್ವೆನ್ಸಿ ಬೇರೆ ಕಡೆ. ಹಾಗಾಗಿ ಅವ್ರಿಬ್ಬರ ನಡುವೆ ಏನಾಗುತ್ತೆ, ಈ ಮನೆಯಲ್ಲಿ ಜಗಳ, ಕಿರಿಕಿರಿ, ಸಮಸ್ಯೆ ಇವೆಲ್ಲ. ಸೊ ಹಾಗಾಗಿ ನೀವು ಮೆಡಿಟೇಷನ್ ಮಾಡುವಾಗ ಆರೆಂಜ್ ಕಲರ್ ಅಂದ್ರೆ ಏನಂದ್ರೆ ಕೇಸರಿ ಬಣ್ಣ ಇರುತ್ತೆ ನೋಡಿ, ನೀವು ಕೇಸರಿ ಬಣ್ಣವನ್ನ ಇಮ್ಯಾಜಿನ್ ಮಾಡಿಕೊಂಡು ಅಷ್ಟೂ ಎಲ್ಲಿ ಬರ್ತಾ ಇದೆ ಅಂದ್ರೆ ನಾಭಿಯ ಕೆಳಗೆ 2 ಇಂಚ್. ನಿಮ್ಮ ನಾಭಿ ಅಂದ್ರೆ ಹೊಕ್ಕಳು ಅಂತೀವಿ ನೋಡ್ರಿ, ಹೊಕ್ಕಳ ಕೆಳಗೆ ಒಂದು ಚಕ್ರ ಬರುತ್ತೆ ಸ್ವಾಧಿಷ್ಠಾನ. ಅಲ್ಲಿ ಆ ಎನರ್ಜಿಯನ್ನ ನೀವು ಸೇವ್ ಮಾಡ್ಕೋತಾ ಹೋದ್ರ
ನಿಮ್ಮ ಫ್ಯಾಮಿಲಿಯಲ್ಲಿರುವಂತ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಸಂಬಂಧಗಳಲ್ಲಿ ಸಮಸ್ಯೆ ಇದೆ ನೋಡ್ರಿ, ಅದು 100% ಪರಿಹಾರ ಆಗುತ್ತೆ. ಆನಂತರ ನಿಮ್ಮ ರಿಲೇಶನ್ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಈಗ ನಮಗ್ ಮಾಡ್ತಾ ಇದ್ದಾರೆ ನಾನು, ನೀವ್ ಏನಂದ್ರೆ ನಿಮ್ದೇ ಎಸ್, ಅವ್ರ ಕಡೆಯಿಂದ ಎಸ್ ನೋವು ಏನಿರೋದಿಲ್ಲ, ನಿಮ್ಗೆ ಹೆಂಗ್ ಬೇಕಂಗ್ ಸಪೋರ್ಟ್ ಮಾಡ್ತಾರ. ರೀಸನ್ ಏನು ಅಂದ್ರೆ ಆ ಎನರ್ಜಿಯಲ್ಲಿ ಏನಾಗುತ್ತೆ ಅಂದ್ರೆ ಇಬ್ಬರ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡುವಂತ ಶಕ್ತಿ ಆ ಎನರ್ಜಿಯಲ್ಲಿ ಇದೆ. ಹಾಗಾಗಿ ಈ ಸಮಸ್ಯೆಗೆ ನಾವು ಆರೆಂಜ್ ಕಲರ್ ಅನ್ನ ಬಳಸ್ತೀವಿ. ಅದರ ನಂತರ ಬರುತ್ತೆ ಯೆಲ್ಲೋ ಕಲರ್.